ಕೌಟುಂಬಿಕ ಜಂಜಾಟ, ನಿತ್ಯದ ಕೆಲಸ ಕಾರ್ಯ ಬದಿಗೊತ್ತಿ ಸಮವಸ್ತ್ರ ತೊಟ್ಟ ಮಹಿಳೆಯರು ಪುರುಷರಿಗಿಂತ ನಾವೇನು ಕಡಿಮೆ ಇಲ್ಲ ಎಂಬಂತೆ ಬ್ಯಾಟ್ ಬಾಲ್ ಹಿಡಿದು ಮೈದಾನಕ್ಕಿಳಿದಿದ್ರು. 6-4 ಬಾರಿಸಿ ಸಂಭ್ರಮಿಸಿದ್ರು. ಕೊಡಗು ಗೌಡ ಯುವ ವೇದಿಕೆಯು 25ನೇ ವರ್ಷದ ಗೌಡ ಕ್ರೀಡಾಕೂಟದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದು ವಿವಿಧ ಕ್ರೀಡಾಕೂಟ ನಡೆಸಿಕೊಂಡು ಬಂದಿದೆ. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಗೌಡ ಲೆದರ್ ಬಾಲ್ ಸೀಸನ್ 2 ಏಪ್ರಿಲ್ 17ರಿಂದ ಆರಂಭಗೊಂಡಿದ್ದು ನಾಳೆ ಫೈನಲ್ ಪಂದ್ಯ ನಡೆಯಲಿದೆ. ಬೆಳ್ಳಿ ಹಬ್ಬದ ಪ್ರಯುಕ್ತ ಈ ಬಾರಿ ವಿಶೇಷವಾಗಿ ಗೌಡ ಸಮುದಾಯದ ಮಹಿಳೆಯರಿಗಾಗಿ ಕ್ರಿಕೆಟ್ ಹಮ್ಮಿಕೊಳ್ಳಲಾಗಿದೆ. ಮೂಟೇರ ಮುದ್ದಪ್ಪ ಬ್ಯಾಟಿಂಗ್, ದಂಬೆಕೋಡಿ ಲೀಲಾ ಚಿನ್ನಪ್ಪ ಬೌಲಿಂಗ್ ಮಾಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಮುದ್ದಪ್ಪನವರು ಅಲ್ಲಿರೋ ಈ ಒಂದು ಪಂದ್ಯಾಟದ ಉದ್ಘಾಟನೆ ಮಾಡ್ತಾಳು. ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 10 ಕುಟುಂಬ 18 ಗೋತ್ರದ ಮುಕ್ತ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿ ಇದಾಗಿದ್ದು ಮಹಿಳೆಯರು ತಮ್ಮದೇ ತಂಡವನ್ನು ರಚಿಸಿಕೊಂಡು ವಯಸ್ಸಿನ ಮಿತಿ ಇಲ್ಲದೆ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು. ಬಿಸಿಲನ್ನು ಲೆಕ್ಕಿಸದೆ ಆಟವಾಡಿ ಎದ್ದು ಬಿದ್ದು ತಂಡದ ಗೆಲುವಿಗಾಗಿ ಶ್ರಮಿಸಿದ್ರು. ಪಂದ್ಯಾವಳಿಯ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ 20,000, ದ್ವಿತೀಯ 10,000, ತೃತೀಯ 5,000 ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುತ್ತದೆ. ಇದಕ್ಕೂ ಮುನ್ನ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿವೃತ್ತ ಡಿವೈಎಸ್ಪಿ ಕೇಶವಾನಂದ್, ಸೋಲು ಗೆಲುವಿಗಿಂತ ಭಾಗವಹಿಸುವಿಕೆ ಮುಖ್ಯವಾಗಿದ್ದು ಕ್ರಿಕೆಟ್ ಹಬ್ಬದಲ್ಲಿ ಉತ್ಸಾಹದಿಂದ ತೊಡಗಿಸಿಕೊಳ್ಳಬೇಕು ಎಂದರು. ಮುಂದಿನ ವರ್ಷ ಹೆಚ್ಚಿನ ತಂಡಗಳು ನೋಂದಾಯಿಸಿಕೊಂಡು ಮಹಿಳಾ ಕ್ರಿಕೆಟ್ಗೆ ಉತ್ತೇಜನ ನೀಡಬೇಕೆಂದು ಸಲಹೆ ನೀಡಿದರು. ಈ ಒಂದು ಗೌಡ ಮಹಿಳಾ ಕ್ರಿಕೆಟ್ ಹಬ್ಬವನ್ನು ಇಲ್ಲಿ ಮೊದಲನೇ ವರ್ಷವಾಗಿ ಆಚರಿಸುತ್ತಿರುವುದು ನನಗೆ ತುಂಬ ಸಂತೋಷವಾಗಿದೆ. ಈ ಹಿಂದೆ ನಮ್ಮ ಈ ಮಹಿಳಾ ಸಂಘದ ಸಂಚಾಲಕರು ಮನೆಗೆ ಬಂದು ಈಗೀಗ ನಾವು ಒಂದು ಕ್ರಿಕೆಟ್ ಆಟವನ್ನು ನಡೆಸ್ತೀವಿ ಅಂದಾಗ ನನಗೆ ಇದು ಎಷ್ಟರ ಮಟ್ಟಿಗೆ ಒಂದು ರೆಸ್ಪಾನ್ಸ್ ಇದೆ ಇದಕ್ಕೆ ಅಂತೇಳಿ ಹೇಳೋದು ಒಂಥರ ಡೌಟ್ ಇತ್ತು ನನಗೆ. ಇವತ್ತು ಇಲ್ಲಿ ಬಂದು ನಾನು ನೋಡಿದಾಗ ಇಲ್ಲಿ ಸೇರಿದಂಥ 11 ಟೀಮ್ಗಳು ಇವನ್ನೆಲ್ಲ ನೋಡಿ ನನಗೆ ಭಾಳ ಸಂತೋಷವಾಗಿದೆ. ಇದೇ ರೀತಿ ಮುಂದುವರಿಬೇಕು ನಮ್ಮ ಜನಾಂಗದಲ್ಲಿ. ಇನ್ನು ಈ ರೀತಿ ಇದು ಮೊದಲನೇ ವರ್ಷವಾದ್ದರಿಂದ ಇನ್ನು ಮುಂದೆ ವರ್ಷಗಳಲ್ಲಿ ಇನ್ನೂ ಇದರ ಡಬಲ್ ತ್ರಿಬಲ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೀಮುಗಳು ಬಂದು ಭಾಗವಹಿಸಿ ನಮ್ಮ ಒಂದು ಜನಾಂಗದ ಅಭಿವೃದ್ಧಿಗೆ ತುಂಬ ಸಹಕಾರಿ ಆಗ್ತದೆ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಚ್ಛಪಡಿಸ್ತೀನಿ. ಮತ್ತು ಇನ್ನು ಈ ಒಂದು ಆಟದಲ್ಲಿ ಸೋಲಬಹುದು ಗೆಲ್ಲಬಹುದು ಅದು ಮುಖ್ಯ ವಿಚಾರವಲ್ಲ, ಭಾಗವಹಿಸುವುದೇ ಇಲ್ಲಿ ಭಾಳ ಮುಖ್ಯ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಆದ್ದರಿಂದ ತಾವು ಈ ದಿವಸ ಆಡಿದ ಒಂದು ಆಟವನ್ನು ಅವರು ಗಮನಿಸಿ ಮುಂದೆ ತಮ್ಮ ಒಂದು ಜನಾಂಗದ ಏಳಿಗೆಗೆ ತುಂಬ ಸಹಕಾರಿ ಆಗ್ತದೆ ಅಂತೇಳಿ ಹೇಳಿ ನಾನು ಈ ಒಂದು ಸಮಾರಂಭದಲ್ಲಿ ಇದು ಒಂದು ಮುಖ್ಯ. ಮಹಿಳಾ ಕ್ರಿಕೆಟ್ ಕಪ್ನ ಗೌರವ ಸಲಹೆಗಾರರಾದ ಮೂಟೇರ ಪುಷ್ಪಾವತಿ ಮಾತನಾಡಿ, ಸಮಾಜ ಬಾಂಧವರನ್ನು ಬೆಸೆಯಲು ಕ್ರೀಡೆ ಸಹಕಾರಿಯಾಗಿದ್ದು ಒತ್ತಡದ ಜೀವನದಿಂದ ಹೊರಬರಲು ಸಾಧ್ಯ ಎಂದರು. ಕ್ರೀಡೆ ಎನ್ನುವುದು ಒಂದು ಮನೋರಂಜನೆ ಅಥವಾ ಒಂದು ಕಾರ್ಯಕ್ರಮ, ಸಾಂಸ್ಕೃತಿಕ ಮತ್ತು ಸಮಾಜವನ್ನು ಬೆಸೆಯುವಂಥ ಒಂದು ಕಾರ್ಯಕ್ರಮ. ಈಗ ನಾವು ಇವತ್ತು ಆಚರಣೆ ಮಾಡ್ತಾ ಇರುವುದು ನಮ್ಮ ಕೊಡಗು ಗೌಡರು ಎಲ್ಲೆಲ್ಲಿದ್ದಾರೆ, ಮೈಸೂರು, ಬ್ಯಾಂಗ್ಳೂರು ಆ್ಯಂಡ್ ವಿಲೇಜ್ ಸೈಡಲ್ಲೆಲ್ಲ ಇದ್ದಾರೆ, ಅವರೆಲ್ಲ ಕರೆದು ಒಂದು ಒಗ್ಗೂಡಿಸಿ ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ, ನಾವು ಪುರುಷರಿಗೆ ಸರಿಸಮಾನವಾಗಿ ನಾವು ಕೂಡ ಕ್ರೀಡೆಯಲ್ಲಿ ಒಂದು ಮುಂದುವರೆದುಕೊಂಡು ಇದ್ದೇವೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಮತ್ತು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಕೆಲಸ ಕಾರ್ಯಗಳು, ಡೊಮೆಸ್ಟಿಕ್ ವರ್ಕ್ ಏನೇನು ಮಾಡ್ತಾ ಇದ್ದಾರೆ ಅದರಿಂದ ಸ್ವಲ್ಪ
ಹೊರಬಂದು ಒಂದು ಮನೋರಂಜನೆಯಲ್ಲಿ ಮತ್ತು ತೊಡಗಿಕೊಳ್ಳಿ ಎನ್ನುವ ಒಂದು ದಿಶೆಯಲ್ಲಿ ಹಾಗೂ ಈ ಗೌಡ ಯುವ ವೇದಿಕೆ ಪ್ರಾರಂಭವಾಗಿ ಇವತ್ತಿಗೆ ಸುಮಾರು 25 ವರ್ಷ ಆಚರಣೆಯನ್ನು ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಗೌಡ ಯುವ ವೇದಿಕೆಯ ಚಟುವಟಿಕೆಯನ್ನು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಈ ಸಲ ಮಾಡಬೇಕು ಅಂತ ಹೇಳುವ ಒಂದು ಅಭಿಲಾಷೆಯಿಂದ ಈ ಯುವ ವೇದಿಕೆಯ ಸಂಚಾಲಕರಾದ ಶ್ರೀಮತಿ ಹುದಿನೆರವನ ರಮೇಶ್ ರವರು ಒಂದು ಮಹಿಳೆಯರಿಗೆ ಒಂದು ಕ್ರಿಕೆಟನ್ನು ಯಾಕೆ ಮಾಡಬಾರ್ದು ಅಂತ ಒಂದು ಆಲೋಚನೆಯನ್ನು ನಮ್ಮ ಮುಂದೆ ಇಟ್ಟಾಗ, ಹೌದು, ಒಂದು ಕ್ರಿಕೆಟನ್ನು ಮಾಡೋಣ, ನಮ್ಮ ಎಲ್ಲ ಮಹಿಳೆಯರು ಮೈಸೂರು, ಬ್ಯಾಂಗ್ಳೂರು ಮತ್ತು ಇತರ ಜಿಲ್ಲೆಯ ಇತರ ಭಾಗದಲ್ಲಿ ಇರುವಂಥ ಎಲ್ಲ ಮಹಿಳೆಯರು ಬಂದು ಒಗ್ಗಟ್ಟಾಗಿ ಒಂದು ಪ್ರದರ್ಶನವನ್ನು ನೀಡಲಿ, ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ, ನಮ್ಮಲ್ಲಿ ಒಂದು ಬಾಂಧವ್ಯವನ್ನು ಉತ್ತಮವಾಗಿ ಬೆಳೆಸೋಣ ಅಂತ ಹೇಳುವ ದಿಶೆಯಲ್ಲಿ ನಾವು ಇದನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ದಾನಿಗಳಾದ ಮೂಟೇರ ಮುದ್ದಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಆಟಗಾರರಿಗೆ ಶುಭ ಹಾರೈಸಿದರು. ಗೌಡ ಯುವ ವೇದಿಕೆ ಅಧ್ಯಕ್ಷ ಪಾಣತಲೆ ಜಗದೀಶ್, ಯುವ ವೇದಿಕೆ ಕ್ರೀಡಾಧ್ಯಕ್ಷ ಕುಟ್ಟನ ಪ್ರಶಾಂತ್, ಮಹಿಳಾ ಕ್ರಿಕೆಟ್ ಕಪ್ ಸಂಚಾಲಕಿ ರೇವತಿ ರಮೇಶ್, ಸಹ ಸಂಚಾಲಕರಾದ ಚೊಕ್ಕಾಡಿ ಪ್ರೇಮ ರಾಘವಯ್ಯ, ಉಷಾರಾಣಿ, ಪ್ರಮುಖರಾದ ಮೂಟೇರ ನಚಿಕೇತ್ ಮತ್ತಿತರರು ಇದ್ದರು. 4 ಪೋಲ್ಗಳಂತೆ 4 ಓವರ್ನ ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಆಟಗಾರರು ಬೆಳಗ್ಗಿನಿಂದ ಸಂಜೆಯವರೆಗೂ ಅತ್ಯುತ್ಸಾಹದಿಂದ ಪಾಲ್ಗೊಂಡು ಸಂಭ್ರಮಿಸಿದರು. ಚಿಯರ್ ಗರ್ಲ್ಸ್ ತಂಡದ ಪುಟಾಣಿ ಮಕ್ಕಳ ನೃತ್ಯ ಮೈದಾನದಲ್ಲಿ ಸಂಭ್ರಮ ಹೆಚ್ಚಿಸಿತು. ಜೊತೆಯಾಗಿ